ಮಹತ್ವದ ಬೆಳವಣಿಗೆಯೊಂದರಲ್ಲಿ ಕೇಂದ್ರದಲ್ಲಿ ಆಡಳಿತವಿರುವ ಮೋದಿ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ನೀಡಿರುವ ಚೆಂಬು ಜಾಹೀರಾತು ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದಾರೆ. ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಎಂದು ಕಾಂಗ್ರೆಸ್ ಜಾಹೀರಾತು ನೀಡಿದೆ. ಅದಕ್ಕೆ ಪ್ರತಿಯಾಗಿ ಬಿಜೆಪಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಕಾವೇರಿ ವಿವಾದದ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಬೇಕಾಬಿಟ್ಟಿದ್ದೀರು ಬಿಟ್ಟು ಕನ್ನಡಿಗರಿಗೆ ನೀವು ಖಾಲಿ ಚೊಂಬು ಕೊಟ್ಟಿದ್ದೀರಿ ಅಂತ ಆರೋಪಿಸಿದ್ದಾರೆ. ಇವರಿಬ್ಬರ ವಾಕ್ಸಮರ ಯಾವ ರೀತಿ ಇದೆ ಬನ್ನಿ ನೋಡೋಣ. ಚೊಂಬು ವರ್ಸಸ್ ಚೊಂಬು. ಕಾಂಗ್ರೆಸ್ ಜಾಹೀರಾತು ಯಾವ ರೀತಿ ಇದೆ? ಕಾಂಗ್ರೆಸ್ ಹೇಳುತ್ತೆ, ಸ್ಟೀಲ್ ಚೊಂಬಿನ ಚಿತ್ರ ಹಾಕಿರ್ತಾರೆ ಕಾಂಗ್ರೆಸ್ ನಾಯಕರು. ಇವತ್ತು ಇಡೀ ಮಾಧ್ಯಮಕ್ಕೆ, ಪ್ರಿಂಟ್ ಮೀಡಿಯಾಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ರಾಜ್ಯಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಅಂತೇಳಿ ಹೇಳ್ತಾರೆ. ಇನ್ನು ಎರಡನೇದಾಗಿ, ಎಲ್ಲರ ಖಾತೆಗೆ 15 ಲಕ್ಷ ಹಣ ಹಾಕುವ ಚೊಂಬು ಅಂತ ಹೇಳಿ ಮತ್ತೆ ಲೇವಡಿ ಮಾಡಿದ್ದಾರೆ. ರೈತರ ಆದಾಯ ಡಬಲ್ ಮಾಡುವ ಚೊಂಬು ಅಂತೇಳಿ ಆರೋಪ ಮಾಡಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಚೊಂಬು ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಬರ ನೆರೆ ಪರಿಹಾರದಲ್ಲಿ ಚೊಂಬು ಅಂತ ಹೇಳಿದ್ದಾರೆ. ಇನ್ನು 27 ದೋಸ್ತಿ ಸಂಸದರ ಕೊಡುಗೆ ಕೇವಲ ಚೊಂಬು ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡಿದೆ. ಈ ಚುನಾವಣೆಯಲ್ಲಿ ನಾವು ಇದೇ ಚೆಂಬನ್ನು ಅವರಿಗೆ ನೀಡೋಣ ಅಂಥೇಳಿ ಕಾಂಗ್ರೆಸ್ ಇವತ್ತು ಜಾಹೀರಾತನ್ನು ನೀಡಿದೆ. ಈ ಕಾಂಗ್ರೆಸ್ಗೆ ಇದೀಗ ಬಿಜೆಪಿ ಟಾಂಗ್ ಕೊಟ್ಟಿದೆ. ಅವರು ಹೇಳ್ತಾರೆ, ತಮಿಳುನಾಡಿಗೆ ನೀರು ಕೊಟ್ಟಿದ್ದು ಕಾಂಗ್ರೆಸ್ಸಿಗರು, ಕಾವೇರಿ ಮಾತೆಯ ತುಂಬಿದ ಕೊಡ ಬರಿದು ಮಾಡಿದ್ದು ಕಾಂಗ್ರೆಸ್ಸಿಗರು, ಕನ್ನಡಿಗರಿಗೆ ಖಾಲಿ ಚೊಂಬು ಕೊಟ್ಟಿದ್ದು ಕಾಂಗ್ರೆಸ್, ಬೆಳೆ ಒಣಗಿಸಿ ರೈತರಿಗೆ ಚೊಂಬು ಕೊಟ್ಟವರು ನೀವು, ಹಾಗೇನೆ ಇದ್ದಬದ್ದ ಹಣ ಖಾಲಿ ಮಾಡಿ ST SC ಹಣಕ್ಕೂ ಕೈ ಹಾಕಿದವರು ನೀವು, ಶೋಷಿತರಿಗೆ ಚೊಂಬು ಕೊಟ್ಟವರು ಕಾಂಗ್ರೆಸ್ಸಿಗರು, ಖಾಲಿ ಬಿಂದಿಗೆ ಹಿಡಿದು ಅಲೆದಾಡುವ ಸ್ಥಿತಿ ತಂದವರು ಕಾಂಗ್ರೆಸ್ಸಿಗರು, ಯುವನಿಧಿ ಹೆಸರಲ್ಲಿ ನಿರುದ್ಯೋಗಿಗಳಿಗೆ ಖಾಲಿ ಚೊಂಬು ಕೊಟ್ಟವರು ನೀವು, ಬೆಂಗಳೂರಿಗೆ ಕಾಂಗ್ರೆಸ್ ನೀಡಿದ್ದು ಮತಾಂಧರನ್ನ. ಹೀಗೆ ಸಾಲು ಸಾಲು ಇಡೀ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಆಗ್ತಾ ಇದೆ. ಸರ್ಕಾರದ ಓಲೈಕೆಯಿಂದ ಮತಾಂಧರಿಗೆ ಕೊಂಬು ಬಂದಿದೆ. ಗರೀಬಿ ಹಟಾವು ಅಂತ 60 ವರ್ಷದಿಂದ ಮೊಸಳೆ ಕಣ್ಣೀರು ಹಾಕ್ತಾ ಇದ್ರಿ ಅಂತೇಳಿ ನಿರಂತರವಾಗಿ ಈ ಚೊಂಬು ವಾಸಸ್ ಚೊಂಬು ಆರೋಪಗಳು. ಇದೇ ವಿಚಾರವನ್ನು ಇಟ್ಟುಕೊಂಡು ನಾವು ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂಗೆ ಹೋಗಿದ್ವಿ. ಮಲ್ಲೇಶ್ವರಂನಲ್ಲಿ ಕೇಳಿದ್ವಿ, ಯಾರು ಯಾರಿಗೆ ಚೊಂಬು ಕೊಟ್ಟಿದ್ದಾರೆ? ಬನ್ನಿ ಕೇಳೋಣ, ಯಾರು ಯಾರಿಗೆ ಚೊಂಬು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಬಿಜೆಪಿ? ಕೇಳೋಣ ಬನ್ನಿ. ಹಲೋ ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ. ಇವತ್ತು ಮಲ್ಲೇಶ್ವರಂನಲ್ಲಿದ್ದೀನಿ. ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್, ಅಂದರೆ ರಾಜ್ಯ ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಆ್ಯಡ್ ಕೊಟ್ಟಿತ್ತು ಪೇಪರ್ನಲ್ಲಿ. ಅದೇನಪ್ಪ ಅಂತಂದರೆ, ಕೇಂದ್ರ ಸರ್ಕಾರ ನಮಗೆ ಕೇವಲ ಚೆಂಬೆ ಕೊಟ್ಟಿರೋದು, ಅದನ್ನು ಬೇಕಿದ್ರೆ ತೋರಿಸ್ತೀನಿ ನಾನು, ನಮಗೆ ಚೆಂಬೆ ಕೊಟ್ಟಿರೋದು ಅಂತ, ಖಾಲಿ ಚೊಂಬು ಅಂತ. ಹಾಗಿದ್ರೆ ಜನ ಏನು ಹೇಳ್ತಾರೆ, ಕೇಂದ್ರ ಸರ್ಕಾರ ಚೊಂಬು ಕೊಟ್ಟಿರೋದಾ ರಾಜ್ಯ ಸರ್ಕಾರನಾ ಅನ್ನೋಂಥ ಒಂದು ಪ್ರಶ್ನೆಯನ್ನು ನಾವು ಜನರ ಮುಂದಿಡ್ತಾ ಇದ್ದೀವಿ. ಯಾರು ಏನೆಲ್ಲ ಹೇಳ್ತಾರೆ ಬನ್ನಿ ಕೇಳೋಣ. ಕೇಂದ್ರ ಸರ್ಕಾರ ನಮಗೆ ಚೆಂಬೆ ಕೊಟ್ಟಿರೋದು ಅಂತ ನಿಮ್ಮ ಅಭಿಪ್ರಾಯ ಸರ್ ಇದಕ್ಕೆ? ಇಲ್ಲಿ ಮಲೇಶ್ವರಂ ಜನತೆಗಳಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಯಾರು ಚೊಂಬು ಕೊಟ್ಟಿರೋದು ಅಂತ. ಆಮೇಲೆ 60 ವರ್ಷದಿಂದ ಯಾರು ಚೊಂಬು ಕೊಟ್ಟಿದ್ದಾರೆ ಅಂತ ಜನಗಳಿಗೆ ಇಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗೋಗಿದೆ. ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಭಾರತ ದೇಶಕ್ಕೆ ಭಾಳ ಮಾನ್ಯತೆ ಸಿಕ್ಕಿದೆ ಅಂದರೆ ಅದು ಸ್ಟೆಬಿಲಿಟಿ ಇರೋ ಸರ್ಕಾರದಿಂದನೇ. ಓಕೆ, ಕೇಂದ್ರ ಸರ್ಕಾರ ನಮಗೆ ಚೆಂಬೆ ಕೊಟ್ಟಿರೋದು ಅಂತ ನೀವೇನು ಹೇಳ್ತೀರಿ ಇದಕ್ಕೆ? ಕೇಂದ್ರ ಸರ್ಕಾರ ಏನು ಚೆಂಬೆಯನ್ನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಚೊಂಬೆ ಕೊಟ್ಟಿರೋದು ನಮಗೆ, ಬೇರೆ ಏನು ಕೊಟ್ಟಿಲ್ಲ ಅಂತೇಳಿ. ಮೋದಿ ಸರ್ಕಾರ ಬಂದರೆ ಒಳ್ಳೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದರೆ ಮೋಸ. ಇದು ಆ್ಯಕ್ಚುಲಿ ಚೊಂಬಲ್ಲ, ಇದು ಕಳಸ. ಇದನ್ನ ಕಾಯಿನ ಕಾಂಗ್ರೆಸ್ ಅವ್ರು ಕದ್ದಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಅವ್ರು ಇದರಲ್ಲಿರೋ ಕಾಯಿನ ಕದ್ದಿದ್ದಾರೆ, ಚೊಂಬಲ್ಲ ಅದು. ಕಳಸ ಅದು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇವರು. ಸುಮ್ಮನೆ ಊಹಾಪೋಹ ಹಬ್ಸಿ ಜನರನ್ನ ತಲೆ ಕೆಡಿಸಿ ಫ್ರೀ ಬೀಸ್ ಕೊಟ್ಟು ಹಾಳು ಮಾಡ್ತಾ ಇದ್ದಾರೆ. ಓಕೆ, ರೈಟ್ ಸರ್, ರೈಟ್ ಸರ್. ಈಗ ಬಿಜೆಪಿ ಹೇಳ್ತಾರೆ, ಇಲ್ಲ ನೀವು ನಮ್ಗೆ ಚೊಂಬು ಕೊಟ್ಟಿರೋದು ಅಂತ. ಈಗ ಜನ ಹೇಳಬೇಕು, ಚೊಂಬು ಕೊಟ್ಟಿರೋದು ಯಾರು, ಕಾಂಗ್ರೆಸ್ ಬಿಜೆಪಿನ? ಇಬ್ರು ಕೊಡ್ತಾ ಇರೋದು ಚೆಂಬೆ. ಅವ್ರವರೇ ಚೊಂಬು ಕೊಟ್ಕೋತಾ ಇದಾರೆ ಅಷ್ಟೇ ಸರ್. ಒಟ್ನಲ್ಲಿ ಇಬ್ರು ಸೇರಿ ಜನಗಳ ಕೈಯಲ್ಲಿ ಚೊಂಬು ಕೊಡ್ತಾ ಇದಾರೆ. ಬಿಜೆಪಿನ ಕಾಂಗ್ರೆಸ್ ಚೊಂಬು ಕೊಡ್ತಿರೋದು ಯಾರು? ಕಾಂಗ್ರೆಸ್ ಕೊಡ್ತಾ ಇರೋದು. ಕಾಂಗ್ರೆಸ್ ಕೊಡ್ತಾ ಇದೆ ಚೊಂಬು. ನಿಮ್ಮ ಕೈಗೆ ಚೊಂಬು ಕೊಟ್ಟಿರೋದು ಕಾಂಗ್ರೆಸ್ ಬಿಜೆಪಿನ? ಸರ್, ನನ್ನ ಲೆಕ್ಕ ಪ್ರಕಾರ ನಿಜವಾಗ್ಲೂ ಕಾಂಗ್ರೆಸ್ ಅವರೇ ಕೊಟ್ಟಿರೋದು. ರಾಜ್ಯದ ಜನರಿಗೆ ಚೊಂಬು ಕೊಟ್ಟಿರೋದು ಯಾರು, ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಕಾಂಗ್ರೆಸ್ 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 ಹೆಂಗೆ ಹೇಳ್ತೀರಿ? ಇಷ್ಟು ವರ್ಷ ಬರೀ ಗರೀಬಿ ಹಟಾವೋ ಅಂತ ಹೇಳಿಬಿಟ್ಟು ಪಾಲಿಟಿಕ್ಸ್ ಮಾಡ್ಕೊಂಡು ಬಂದರು. ಈಗೇನು ಒಂದು 5 ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಜನರಿಗೆ ರೀಚ್ ಆಗ್ತಾ ಇದೆಯೋ ಅದು ಗೊತ್ತಿಲ್ಲ. ಹಾಗಾಗಿ ಆನ್ ದ ರೆಕಾರ್ಡ್ ಕಾಂಗ್ರೆಸ್. ಬಿಜೆಪಿ ಅವರು ಹೇಳ್ತಾರೆ ನಮಗೆ ಕಾಂಗ್ರೆಸ್ ಅವರು ಚೊಂಬು ಕೊಟ್ಟಿರೋದು. ಸರ್, ಇವಾಗ ಕಡಿಮೆ ಅಂದ್ರೆ ಒಂದು 60 ವರ್ಷದಿಂದ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ವಲ್ಲ, ಯಾವುದೇ ಥರ ಏನೂ ನಷ್ಟ ಆಗಿಲ್ಲ. BJP ಬಂದಮೇಲೆ ತುಂಬ ನಷ್ಟ ಆಗ್ತಿದೆ. ಯಾವ ರೀತಿ ಯಾವುದು ನೆಟ್ಟಿಗೆ ವರ್ಕ್ ಆಗ್ತಾಯಿಲ್ಲಲ್ಲ. ಫ್ರೀ ಕೊಡ್ತಾ ಇದ್ನಿ ಅಂತ ಹೇಳಿದ್ರು, ಅದು ಕೊಟ್ಟಿಲ್ಲ. ಆಮೇಲೆ ಬಸ್ ಒಂದು ಕೊಟ್ಬಿಟ್ಟು ಪಾಪ ಹುಡುಗರಿಗೆ ನಿನ್ನೆ ಅದೊಂದು ವಿಡಿಯೋ ನೋಡಿದೆ, ಅದರಲ್ಲಿ ಅಳ್ತಾ ಇದ್ದಾಳೆ ಹುಡುಗಿ, ಎಕ್ಸಾಮ್ ಹೋಗಬೇಕು, ಬಸ್ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಆ ಸಿಚುವೇಶನ್ಗೆ ಬಂದೆ. ಇಫ್ ಯು ಕೆನಾಟ್ ಡೂ ಇಟ್
ಪ್ಲೀಸ್ ಡೋಂಟ್ ಡೂ ಇಟ್ ಅಷ್ಟೇ. ಇಲ್ಲ ಚಂಬೇನು ಕೊಟ್ಟಿಲ್ಲ ಸರ್. ಸೆಂಟ್ರಲ್ ಗೌರ್ಮೆಂಟ್ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾ ಇದೆಯಲ್ಲ. ಚಂಬು ನಾವು ಕೇಳ್ಕೋಬೇಕು ಅಷ್ಟೇ. ಚಂಬು ಯಾರು ಕೊಡೋಕ್ಕಾಗಲ್ಲ, ಹೇಳ್ತಾರಷ್ಟೇ ಅಲ್ವಾ. ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಖಂಡಿತ ಹೇಳ್ತಾರೆ. ಅದು ಅವಾಗಿಂದ ಬಂದಿರೋದೇ, ಹೊಸದೇನು ಹುಟ್ಟಿಸ್ಕೊಂಡು ಯಾರು ಹೇಳ್ತಾ ಇಲ್ಲ. ದೇಶಕ್ಕೆ ಒಳ್ಳೇದಾಗುತ್ತೆ. ನೀ ಯಾವ್ದಾರ ನಿನ್ನ ಉದ್ದೇಶ ಏನು? ನಾವೆಲ್ಲ ನಿನ್ನನ್ನು ಆರಿಸಿ ಕಳಿಸ್ತೀವಿ ಅಂದರೆ ನೀನು ಒಳ್ಳೇದು ಮಾಡಬೇಕು ನಮಗೆ. ಜನರ ಹತ್ರ ಕೇಳಿದೆ, ಯಾಕಂದರೆ ವೋಟ್ ಹಾಕೋರು ಜನ ಏನು ಹೇಳಿದ್ದಾರೆ ಅದನ್ನು ನೀವು ಕೇಳಿಸ್ಕೊಂಡ್ರಿ. ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ವಿಶೇಷ. ಕ್ಯಾಮರಾ ಪರ್ಸನ್ ಮಹೇಂದ್ರ ಅವ್ರ ಜೊತೆ ಜಯಪ್ರಕಾಶ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡಕ್ಕಾಗಿ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.